ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೊಟ್ಟೆ ಹಸಿಗೆ ಏನೇನು ಸಿಗುತ್ತೋ ತಿನ್ಬೇಕಾಗತ್ತೆ ಇವತ್ತು. ನನ್ನೇ ಬಿಟ್ಟು ತಿಂತ ಇದ್ದೀರಲ್ರು. ಫೈನಲಿ ಟಿಫನ್ಗೆ ಹಾಕ್ಕೊಂಡ್ವಿ. ನೋಡಿ ನಮ್ಮ ಹುಡುಗ ಮಾತ್ರ ಆ ಕಡೆ ಹೋಗಿ ಕೂತಿದ್ದಾನೆ. ಕಾಫಿಗಂತ ನಿಲ್ಸಿದ್ರೆ ಟಿಫನ್ನೇ ತೊಗೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಇದೇ ಫಸ್ಟ್ ಅಲ್ವಾ ಗುರು ಇಷ್ಟು ಬೇಗ ತಿಂತಾರದು ಟ್ರಿಪ್ಪಲ್ಲಿ? ಇವರೇ ಅಲ್ಲ, ಇವನೇ ಕ್ಯಾನ್ಸಲ್ ಮಾಡೋದು. ಪ್ರತಿ ಸತಿ ಟಿಫನ್ ಕ್ಯಾನ್ಸಲ್ ಮಾಡ್ಸೋದು ಇವನೇ. ಮುಂದೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಟಿಫನ್ನ 12 ಗಂಟೆ ಕೊಡ್ಸೋನು ಇವನೇ. ಇವ್ರ ಜೊತೆ ಲಾಸ್ಟ್ ಟೈಮ್ ಹೋಗಿದ್ನಲ್ಲ, ಊಟ ಕೊಡ್ಸ್ಲೇ ಇಲ್ಲ. ನೆಕ್ಸ್ಟ್ ಅದು ವಾಪಸ್ ಕರ್ಕೊಂಡೇ ಬಂದ. ಇಮೋಷನಲ್ ಡ್ಯಾಮೇಜ್. ಏನಾಯ್ತು ಗೊತ್ತಾ, ಒಂದ್ ಸ್ವಲ್ಪ ದೂರ ಹೋಗಿದ ತಕ್ಷಣ ಮತ್ತೆ ಸೌಂಡ್ ಬರುತ್ತೆ. ಈ ಕಂಪ್ಲೀಟ್ ಬಾಡಿ ಅದೊಂದೇ ಅಲ್ಲ, ಈ ಬಾಡಿ ಫುಲ್ ನಿಂಗೆ ಸೌಂಡ್ ಬರುತ್ತೆ. 220 ಫಾಲ್ಟ್ ಅದು. ಹಿಂದೆನೂ ಬರುತ್ತೆ. ಯಾವ್ದು ಇರು, ನೀನ್ ಈ ಗಾಡಿ 80 ಮೇಲೆ ಹೋಗ್ಬಿಡು, ಗಾಡಿನೇ ಓಡಿಸಲ್ಲ ನೀನು. ಹೆವಿ ವೈಬ್ರೇಷನ್ ಅಂದ್ರೆ ಅವೆಲ್ಲ ವೈಬ್ರೇಟ್ ಬರಲ್ಲ. ಕಂಪ್ಲೀಟ್ ಈ ಬೇರಿಂಗು ಇದು ಫುಲ್ ವೈಬ್ರೇಟ್ ಆಗುತ್ತೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ. ಬಾಣ ಈ ಕಡೆ ಬಾಣ, ವಿಡಿಯೋದಲ್ಲಿ ಹೋಗೋಣಲ್ಲ, ಟೈಮ್ ಆಯ್ತು. ಫೋಟೋ ಶೂಟ್ ಮಾಡ್ಕೊಂಡು ಬರೋ. ರಾಜು ಒಂದೇ ಪ್ಲೇಸ್. ಬಾ ಈ ಕಡೆ ಬಾ. ಒಂದೇ ಪ್ಲೇಸ್ ಕಾಣಿಸ್ತಾ ಇಲ್ಲ, ಝೂಮ್ ಆಗ್ತಾ ಇಲ್ಲ. ಯಾವ್ದೋ ಬಿಸ್ನೆಸ್ ಪಿಕ್ ಬರ್ತಾ ಇದೆ ಅಂತ ರಾಜು ಕುಣಿಗಾಲ್ ಬಿಟ್ಬಿಟ್ಟು ಕುಣಿಗಾಲ್ ಅಂತಾನೆ ಬರ್ತೈತೆ. ಕೊಳ್ಳೇಗಾಲ ಸಾರಿ, ನಿನ್ನೆಯಿಂದ ಕುಣಿಗಾಲ್ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಕೊಳ್ಳೇಗಾಲ ದಾಂಟಿ ಮುಂದೆ ಸಿಕ್ಕಿದ್ಯಾ ರಾಜು? ನೋಡಿ ಸುದೀಪ್ ಅವಲೇ ಮೀಟ್ ಮಾಡ್ತಿರ್ಲಿಲ್ಲ, ಇಬ್ರು ಒಟ್ಟಿಗೆ ಇದ್ದಾರೆ. ನೀನ್ ಬಿಡ ಗೊತ್ತಲೇ, ಬಿಡ ಗೊತ್ತು ಅಂತ ಎಲ್ಲ ಸಿಕ್ಕಿದೀವಿ. ಕುಣಿಗಲ್ಲೇ ಬರ್ತೈತೆ ಎಣ್ಣೆಯಿಂದ ಬಾಯಿಗೆ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ತಾಳ್ಬೆಟ್ಟ ಹತ್ರನೇ ಇದ್ದೀವಿ. ಆಲ್ರೆಡಿ ನಮ್ಮ ಹುಡುಗರೆಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮ ರಂಜಿತೆ ಹೊಡ್ಸ್ಕೊಂಡ್ ಅಲ್ಲಿಂದ ಎಲ್ಲ ಅಲ್ಲಿದ್ದಾರೆ ನೋಡು. ಕೊಡು ಹೆಸರು ಕೂಡ ಹೇಳ್ತೀನಿ, ಹೋಗು. ಎಲ್ಲ ನಮ್ಮ ಹುಡುಗರು ಆಲ್ರೆಡಿ ಬಂದಿದ್ದಾರೆ. ಎಲ್ಲ ಒಂದು ಫೋಟೋ ಶೂಟ್ ಹಾಕೊಂಡು ಇಲ್ಲಿಂದ ಸೀದಾ ಹೋಗೋದು ಮತ್ತೆ ಮೇಲೆ. ಏನ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಇಷ್ಟ ಬೇಗ ಯಾಕೆ ಬಂದ್ರಿ? ಬಿಟ್ಬಿಡಿ ಏನು ಗೊತ್ತಿಲ್ಲ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಂಗೇನು ಗೊತ್ತಿಲ್ಲ, ಬಿಟ್ಬಿಡಿ ಅಣ್ಣ ನನ್ಗೆ. ಬಂದೆ ಫೈನಲಿ ತಾಳ್ಬೆಟ್ಟಕ್ಕೆ ಬಂದ್ವಿ ಇವಾಗ. ನೋಡ್ರ ಆಯ್ತು, ನೋಡ್ರ ನಾವಿವಾಗ ಬಂದಿರೋಂತಹ ಪ್ಲೇಸ್ ಹೇಳು ಕಾಣಿಸ್ತಲ್ಲ ಬೈ ಕಡೆ ನಿಮಿಷ. ಕ್ಲಿಪ್ ಚೆನ್ನಾಗಿ ಬರಬೇಕು. ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಓಂ ಹರ ಹರ ಮಹದೇಶ್ವರ ಬೆಟ್ಟಕ್ಕೆ. ಇದು ಏರಿಯಾ ಹೆಸರು ಹೇಳ್ರೋ, ಯಾವ್ದು ಏರಿಯಾ ಇದು? ತಾಳಬೆಟ್ಟದಲ್ಲಿದ್ದೀವಿ ಇವಾಗ. ನಮ್ಮ ಮುಂದಿನ ದರ್ಶನ ಹರ ಹರ ಮಲ ಮಹದೇಶ್ವರ ದೇವಸ್ಥಾನಕ್ಕೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂಗೂ ಕೊಡಿ ಅಕ್ಕ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಯಾರಪ್ಪ ಬಿಲ್ ಪೇ ಮಾಡೋರು? ಬಾಬಾ ನಾವು ಧೂಪ ಹಾಕ್ಬಿಟ್ಟು ಬರೋಣ. ನಾವು ಇವಾಗ ಹಾಕ್ತಾ ಇರುವಂತಹ ಧೂಪವನ್ನು ಇಲ್ಲಿ ದ್ವಾರ ಬಾಗಿಲು ಹಾಕಬೇಕು. ಆ್ಯಕ್ಚುಲಿ ಹಾಕ್ಬಿಟ್ಟು ಇಲ್ಲಿಂದ ನಾವು ಸೀದಾ ವಾಯ್ಸ್ ಸ್ವಲ್ಪ ಜೋರಾಗಿ ಹೇಳು ಮತ್ತೆ. ವಾಯ್ಸ್ ತಂದಿಲ್ವಾ? ಇಲ್ಲ. ಮೈಕ್ ತಂದಿಲ್ವಾ? ಮೈಕ್ ಇಲ್ಲ. ಸರು ಹೇಳ್ರು. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?
ಇಲ್ಲಿಂದ ಮುಂದೆ ಜರ್ನಿ ಸೇಫ್ ಆಗಿರಲಿ ಅಂದ್ಬಿಟ್ಟು ಮಾದಪ್ಪಂಗೆ ಇಲ್ಲೇ ಒಂದು ಕೈ ಮುಕ್ಕೊಂಡು ಎಲ್ಲರೂ ಭಸ್ಮ ಹಚ್ಕೊಂಡು ಇಲ್ಲಿಂದ ಹೋಗ್ತೀವಿ ಮುಂದೆ. ಫೈನಲಿ ಬಾಯ್ಸ್ ಎಲ್ಲ ಒಟ್ಟಿಗೆ ಬರ್ತಾ ಇದ್ದೀವಿ. ಬನ್ನಿ ಬಾಯ್ಸ್, ಲೈನ್ ಅಪ್. ಫೈನಲಿ ಎಲ್ಲ ಬೈಕ್ಸ್ ಮುಂದೆ ಹೋಗ್ತಾ ಇದೆ ನೋಡಿ. ಏನೇ ಅಂದ್ರೂ KSRTC ಅವ್ರು ಮಾತ್ರ ಮಸ್ತಾಗಿ ಓಡಿಸ್ತಾರೆ ಬಸ್ನ ಇಲ್ಲಿ ಮಿಲ್ಸಲ್ಲಿ. ನೋಡೋದೇ ಖುಷಿ. ಒಂದು ಬೈಕ್ ಮಾತ್ರ ಡ್ಯೂಕು ಮುಂದೆ ಓಡಿಸ್ಕೊಂಡು ಹೋಗ್ಬಿಟ್ಟ ಅವ್ನು ಮುಂದೆ ಫುಲ್ ಸ್ಪೀಡಾಗಿ. ಮಿಗ್ದವರೆಲ್ಲ ಲೈನಪ್ಪಲ್ಲೇ ಇದ್ದೀವಿ. ಲೈನಪ್ಪಲ್ಲಿ ಬೈಕ್ಸ್ನ ನೋಡೋದೇ ಒಂಥರ ಚಂದ ಗುರು. ಏನೇ ಅಂದ್ರೂ ಓಕೆ ಎಂಜಾಯ್ ಮಾಡಿ ಸೇಫ್ ಆಗಿ. ಇವನಾ ವಿಜಿನಾ ಇಲ್ಲಿಂದನೇ ಕಾಣಿಸ್ತಾ ಇದೆ ಮಾದಪ್ಪ ಸ್ಟ್ಯಾಚು. ಅದು ಮಾದಪ್ಪಂದು. ಬಾಯ್ಸ್ ಎಲ್ಲ ಟಿಕೆಟ್ ತಗೋತಾವ್ರೆ ಇಲ್ಲಿ. ನಿಧಾನ ಕೊಡಿ ಬೇಡ. ಆಲ್ರೆಡಿ ಬಾಯ್ಸ್ ಎಲ್ಲ ಪಾರ್ಕಿಂಗಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಏನು ಮಾಡೋಕ್ಕಲ್ಲ, ಒಂದ್ಸತಿ ವೆಯ್ಟ್ ಮಾಡಬೇಕಾಗತ್ತೆ ನಮಗೋಸ್ಕರ. ಫೈನಲಿ ಎಲ್ಲ ಸ್ಲಿಪ್ಪರು, ಬ್ಯಾಗು, ಹೆಲ್ಮೆಟ್ಗಳೆಲ್ಲ ಈ ಅಂಗಡಿಲಿ ಇಟ್ಟಿದ್ದೀವಿ. ಎಲ್ಲ ಹುಡುಗರು ರೆಡಿ ಆಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಬರ ಅದೇ ಈಜು ಹೊಡಿಯೋದು ಬರ ಮೇಲ ಹೊಡಿಬೇಡಿ ಅಣ್ಣ. ಆಯ್ತು ರಾಕಿ ನಾವು ಫಸ್ಟ್ ಟೈಮ್ ಅಣ್ಣ ಹೇಳು ಫುಲ್ಲು ಹೇಳು, ಗ್ಯಾಪ್ ಕೊಡಬಾರ್ದು. ಮಾಲೆನ ಹಂಗೆ ಹೇಳ್ಬೇಕು ನೀನು. ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬಂದವರೆಲ್ಲ ಇಲ್ಲೇ ಮಾಲೆ ಬಿಚ್ತಾರೆ. ಬಿಚ್ತಾರೆ ಮತ್ತೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿಂದ ಹೋಗ್ತಾರೆ. ಬಟ್ ಜಾಸ್ತಿ ಜನ ಇಲ್ಲಿ ಬಂದು ಬಿಚ್ತಾರೆ. ಅಲ್ಲಿ ಬಿಚ್ಚಲ್ವಲ್ಲ ಇದರಲ್ಲಿ. ತಳ್ಬಿಡ ಆಯ್ತು. ನಾಟಕ ಮಾಡ್ಬೇಡ್ರ, ಯಾಕ್ರ ನೀರ್ ಹತ್ರ ಹೋಗ್ ಕೈ ಕಾಲು ತೊಳ್ಕೊಂಬನ್ನಿ ಸಾಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಯಾರೋ ಮುಂದೆ ಬೈರೋ. ಯಾವ್ದು ಪ್ರವೀಣ ನದಿ? ನದಿನಾ? ನದಿ ಅಂದಲ್ಲಪ್ಪ. ಅಪ್ಪ ಮಾದೇಶ್ವರ ಅಂತಂದೆ. ಏನ್ ಮಾಡಕ್ಕಲ್ಲ, ಹೊಟ್ಟೆ ಸಿಕ್ ತಿನ್ಬೇಕಾಗತ್ತೆ. ಹೊಟ್ಟೆ ಹಸಿಗೆ ಏನೇನ್ ಸಿಗುತ್ತೋ ತಿನ್ಬೇಕಾಗತ್ತೆ ಇವತ್ತು. ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾರೆ. ಹೊಟ್ಟೆ ಹಸಿಗೆ ಏನೇನು ಬೇಕು ಅದರ ನಾಷ್ಟ ಮಾಡ್ಕೊಂಡು ಹೋಗ್ಬಿಟ್ಟು ಹಿಂಗೆ ಹೇಳ್ತೀಯಲ್ಲೋ. ನೀನ್ ಚೆನ್ನಾಗಿರ್ಬೇಕು ಪ್ರಸನ್ನ. ನನಗೆ ನೀನ್ ಚೆನ್ನಾಗಿ ಜೀವನ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ ಸಾಧ್ಯನಾ? ಆಮೇಲೆ ಇದು ಆಗಕ್ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಫೈನಲಿ 4 ಅವರ್ ಆದಮೇಲೆ ಎಂಟ್ರೆನ್ಸ್ ಹತ್ರ ಬಂದ್ವಿ.
ಇನ್ನು ಜನ ಇದ್ದಾರೆ ಫುಲ್ಲು. ಸಂಡೇ ಬೇರೆ ಇವತ್ತು, ಜನ ರಶ್ಶೇ ಇದೆ ಇವತ್ತು. ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಎಲ್ಲ. ನಮ್ಮ ಹುಡುಗರೆಲ್ಲ ಫೋಟೋಶೂಟಲ್ಲೇ ಬ್ಯುಸಿ ಆಗೋಗ್ಬಿಟ್ಟವ್ರೆ. ಎಂಟ್ರೆನ್ಸಲ್ಲಿ ಎಲ್ಲ ಫೋಟೋಶೂಟ್ ಮಾಡೋದ್ರಲ್ಲೇ ಬ್ಯುಸಿ ಆಗೋಯ್ತು ನಮ್ಮ ಹುಡುಗರದು. ಬಿಸಿ ಕಣ್ಣೀರು ಹಾಕ್ತಿದ್ದಾರೆ. ಫುಲ್ ಬಿಸಿಲಿದೆ. ಯಾಕೋ ಮಜಾ ಬರ್ತೀಯಲ್ಲಪ್ಪ. ಬೆಳಗ್ಗೆ ಬೇಗ ಎದ್ದು ಬಂದಿರೋದಕ್ಕೆ ಊಟದ ಕಿವಲ್ಲಿ ಅಲ್ಲಲ್ಲೇ ಮಲ್ಕೋತಾ ಇದ್ದಾರೆ ಎಲ್ರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎದ್ದು ಬನ್ರಿ ಆಯ್ತು ಬಿಟ್ರು. ಏನಾದ್ರು ದರ್ಶನ ಎಲ್ಲ ಮುಗಿಸ್ಕೊಂಬಂದು ಇನ್ನೇನು ಗಾಡಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಲ್ಲಿಂದ ಸೀದಾ ತಲಕಾಡು ಹೋಗೋ ಪ್ಲ್ಯಾನ್ ಇದೆ. ಎಲ್ಲರೂ ಬರ್ತಾ ಇದ್ದಾರೆ. ಇವರಿಬ್ಬರು ಪ್ರಸಾದ ತರಕ್ಕೆ ಹೋಗಿದ್ರು. ಎಲ್ಲ ಗಾಡಿ ರೆಡಿ ಆಗಿದೆ. NS, ನನ್ನ ಬೇಬಿ 390X, ಇದೊಂದು NS, ಇದು ಡ್ಯೂಕು 220, ಅದೊಂದು ಎಕ್ಸ್ಪಲ್ಸು. ಟೋಟಲ್ 6 ಬೈಕ್ ರೆಡಿ ಇದೆ ಇವಾಗ. ಎಲ್ಲ 6 ಬೈಕಲ್ಲಿ ಬಂದಿದ್ವಿ. ಇವಾಗ ಡ್ಯೂಕ್ ತೊಗೋತಾ ಇದ್ದೀನಿ. ಫೈನಲಿ ಡ್ಯೂಕ್ ತೊಗೊಂಡಿದ್ದೀನಿ ಇವಾಗ. ಫ್ರೆಂಡ್ದು ಡ್ಯೂಕ್ 200. ನನ್ನ ಗಾಡಿ ಓಡಿಸ್ಬಿಟ್ಟು ಇದು ಸೈಕಲ್ ಆಗ್ಬಿಟ್ಟೈತೆ ನನಗೆ. ಫುಲ್ ಸೈಕಲ್ ಥರ ಅನ್ನಿಸ್ತೈತೆ ನನಗೆ. ಫುಲ್ ಮುಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ ನೋಡಿ. ನನ್ನ ಗಾಡಿ ಎಲ್ಲಾರ ಹಿಂದೆ ಕುತ್ಕೊಂಡು ಅಂದರೆ ಬ್ಯಾಕ್ ಸೈಡ್ ಸ್ಪೇಸ್ ಇರ್ತಾ ಇತ್ತು. ಇದು ಫುಲ್ಲು ಮುಂದೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಡ್ಯೂಕ್ ಮಜಾನೇ ಮಜಾ. ಏನೇ ಅಂದ್ರೂ ಇದು ಅಷ್ಟೇ ನೋಡಿ. ಸ್ಟಾರ್ಟಿಂಗ್ ಪಿಕಪ್ ಹಂಗೆ ಕೊಡುತ್ತೆ. ಒಂಥರ ಕ್ರೇಜ್ ಅದು. ಓಡಿಸ್ಬೇಕು ಅನ್ನೋ ಕ್ರೇಜ್ ಥರ ಅದು. ನೋಡಿ ನನ್ನ ಬೇಬಿ ಪಕ್ಕದಲ್ಲೇ ಇದ್ದಾಳೆ ನೋಡಿ. 2 KTM ಎಕ್ಸ್ಪಲ್ಸ್ 2 ಅಡ್ವೆಂಚರ್ಸ್ ಒಟ್ಟಿಗೆ ಬರ್ತಾ ಇದೆ. ನಾನು ಡ್ಯೂಕ್ ಸ್ಪೋರ್ಟ್ಸ್ ಎಡಿಷನಲ್ಲಿ ಇದ್ದೀನಿ ಇವಾಗ. ಏನು ಬಾಯ್ಸ್ ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರಲ್ಲ. ವ್ಯೂ ಸಕ್ಕದಾಗಿದೆ. ಏನ್ ಬ್ರೋ ವ್ಯೂ ಸಕ್ಕದಾಗೈತಿ ಇಲ್ಲಿಂದ. ಸಕ್ಕದಾಗಿದೆ ವ್ಯೂ. ಅದಕ್ಕೆ ಎಲ್ಲ ಇಲ್ಲಿ ಹಾಕೊಂಡ್ಬಿಟ್ರೆ ಗಾಡಿನ. ಅಲ್ಲ ಡೈರೆಕ್ಟ್ ಆಗಿ ಹೇಳ್ರು ಮುಚ್ಕೊಂಡು ಈ ಕಡೆ ಬಂದು ನಿಂತ್ಕೋ ಅಂತ. ಫೀಲ್ ಒಂಥರ ಚೆನ್ನಾಗಿದೆ. ಅದೇ ಸ್ವಲ್ಪ ಚಿಕ್ಕದಾಗಿ ಅನ್ಸುತ್ತೆ ಗಾಡಿ ಇದು. ನನ್ನ ಗಾಡಿ ಓಡಿಸ್ಬಿಟ್ಟು ಇದು ಓಡಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಚಿಕ್ಕದ ಅನ್ಸುತ್ತೆ ನನಗೆ ಇವಾಗ. ನೋಡೋಣ ಘಾಟ್ ಬಂತು. ನಾಟ್ ಬ್ಯಾಡ್. ಮೇನ್ ನ್ಯಾಕ್ ಇರ್ಬೇಕಷ್ಟೇ ಓಡ್ಸಂಗಿದ್ರು. ಎರ್ರಾಬೇರಿ ಓಡ್ಸೋದು ತಪ್ಪು. ಮತ್ತೆ ಫೋಟೋಶೂಟಿಗೆ ನಿಲ್ಸಿದ್ದಾರೆ. ಆದರೂ ನೋಡಿ ಎಲ್ಲ ಬೈಕ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಎಲ್ಲ ಲೈನ್ ಬೈ ಲೈನ್ ನಿಲ್ಸಿದ್ದಾರೆ. ಈ ಥರ ನೋಡೋದೇ ಒಂಥರ ಖುಷಿ. ಎಲ್ಲ ಲೈನಾಗಿ ನಿಂತಿರುತ್ತೆ. ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಹಂಗೆ ರುದ್ರನ ಮೇಲೆ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಪಾಪ ಸೇಫಾಗಿ ಕರ್ಕೊಂಬಂದ. ಎಲ್ಲೂ ಏನು ಭಯ ಪಡಿಸ್ದಂಗೆ ಕ್ಲೀನಾಗಿ ಕರ್ಕೊಂಬಂದಪ್ಪ. ಕೊಡ್ರ ಜ್ಯೂಸ್ಲೇ ಮಲಗಿದ್ದೀನಿ ಅಂದ್ಬಿಟ್ಟು ಅಲ್ಲೇ ಇಟ್ಬಿಡೋದ. ಮಲ್ಗಿ ಇವಾಗ ಎದ್ದಿದ್ದೀನಿ ನಾನು. ಇನ್ನೊಂದು ಹಾಕು, ಐಸ್ ಹಾಕು ನನ್ಗೆಲ್ಲೋ. ನಿನಗೆ ಎಂಥ ಪರಿಸ್ಥಿತಿ ಬಂದ್ರು ಒಬ್ಬ ಪ್ರಾಣ ಸ್ನೇಹಿತ ಇದ್ದಾನೆ ಅನ್ನೋದನ್ನ ಮಾತ್ರ ಮರಿಬೇಡ. ನಿದ್ದೆ ಮಾಡಿದ್ದೀನಿ ಇವಾಗ. ಜ್ಯೂಸ್ ಕುಡಿತಾ ಇದ್ದೀನಿ. ಇದು ಟೀಮ್. ಇದು ಹಮ್ಮಿಕೊಂಡು ಬರ್ಬೇಕು. ನಿದ್ದೆಗಲ್ಲ ಮಚ್ಚ. ಪೂಜೆ 7 ಗಂಟೆ ಅಷ್ಟು ಸ್ಟಾರ್ಟ್ ನನ್ನ ಮನೆ ಇಲ್ಲಿ ಹೋಗಕ್ಕೆ 6:30 ಬೇಕು ನನಗೆ. ಸರಿ ಇವಾಗ ಏನು ಪ್ಲಾನ್ ಹೇಳ್ರಪ್ಪ ಎಲ್ರದು. ತಾತ್ಕಾಲಿಕವಾಗಿ ಈಗ ಏನಾಗಿದೆ ಅಂದ್ರೆ ನನ್ನ ಮಗನಿಂದ ತಲಕಾಡು ಕ್ಯಾನ್ಸಲ್ ಆಗಿದೆ. ಅಡಕಾಸಿಯಿಂದ ಸಡನ್ ಆಗಿ ತಲಕಾಡು ಕ್ಯಾನ್ಸಲ್ ಆಗಿದೆ. ಒತ್ತಾಯದ ಮೇರೆಗೆ ಕ್ಯಾನ್ಸಲ್ ಮಾಡಿದೆ ಸಡನ್ ಆಗಿ ತಳ್ಕೊಂಡು ಪ್ಲಾನ್ ಆಗೈತೆ. ಮೆಸೇಜ್ ನೋಡಿ
ಬಾಯಿ ನೋಡಿ ನೋಡಿ ಮಹಾಜನಗಳೇ, ಇಲ್ಲ ಇವರು ಅಲ್ಲ ಯಾರು ಅಲ್ಲ, ತರಬೇತಿ ಮಗ ಅವನಲ್ಲ ಇವನು. 3 ಗಂಟೆಗೆ ರೆಡಿ ಆಗಿ ಹೋದ್ರೆ 3 ಗಂಟೆಗೆ ಫೋನ್ ಮಾಡಿದ್ರು. ಅಲ್ಲೊಬ್ಬ ಮಹಾಪ್ರಭುಗಳು ಪ್ಲಾನಿಂಗ್ ಮಾಡಿ ಎಲ್ಲರಪ್ಪ ಪ್ಲಾನ್ ಇವಾಗ ಸೀದಾ ರಾಜು ಹತ್ರ ಹೋಗೋದು. ರಾಜು ಹತ್ರ ಸ್ಟಾಪ್ ಮಾಡ್ಬಿಟ್ಟು ಚಾಟ್ಸ್ ತಿನ್ಕೊಂಡು ಪ್ರಸಾದ್ನ ಈ ಸಲ ಪ್ಲಾನ್ ಮಾಡ್ದಲೇ ಇದ್ದಿತ್ತು. ಹಿಂಗಾಗಿ ಮಂಗಳೂರಿಗೆ ಹೋದಾಗ ಒಂದೊಂದು ಗಾಡಿಗೆ ಹೋದ್ವಾ. ಕೊಳ್ಳೇಗಾಲದಲ್ಲೆಲ್ಲ ಒಂದು ಬ್ರೇಕ್ ಹಾಕೊಂಡಿದ್ವಿ, ಸ್ನ್ಯಾಕ್ಸ್ ಬ್ರೇಕ್. ಗೋಬಿ ಸ್ನ್ಯಾಕ್ಸ್ ಬ್ರೇಕ್ ಒಂದು. ನಾನು ಹೇಳ್ಬಿಟ್ಟೆ ರೆಡಿ ಇಟ್ಟಿರೋ ಬಂದ್ಬಿಡ್ತೀನಿ ಅಂತಾನ. ಓಕೆ ಹಂಗಿರ ನೈಸ್ ರೋಡ್ ಎತ್ಕೊಳ್ಳೋಣಲ್ವಾ? ಗ್ರೂಪ್ ಅಲ್ಲಿ ಅವಾಗ ಆಕ್ಟಿವ್ ಆಗಿರಿ, ಟ್ರಿಪ್ ಬಗ್ಗೆ ಮಾತಾಡ್ತಾ ಇರಿ. ನೀನು ಯಾವುದು ಧೂಪ ಗೀಪ ಅಂತ ಪ್ಲಾನ್ ಇಟ್ಕೋಬೇಡ ಕಂದ. ಫೈನಲಿ ಇವಾಗ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಎಲ್ಲರೂ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಒಂದೇ ಟ್ರಿಪ್ಪಿನ ಕಥೆ ಆಗಿತ್ತು. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ನನ್ನ ಕಡೆಯಿಂದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.